ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ವರ್ಕಳ ಡೇ 2 ಅಲ್ಲಿ ಎಲ್ಲಿ ಯಾವ ಪ್ಲೇಸನ್ನು ವಿಸಿಟ್ ಮಾಡಿದ್ವಿ, ಎಲ್ಲಿ ತಿಂದ್ವಿ ಅಂತ ಎಲ್ಲ ತಿಳ್ಕೊಳ್ಳೋಣ ಡೀಟೇಲ್ ಆಗಿ ಈ ಬ್ಲಾಗಲ್ಲಿ. ಸೊ ಬೆಳಗ್ಗೆ ಎದ್ದು ನಾವು ಕ್ಲಿಫ್ ಪಕ್ಕದಲ್ಲಿರೋ ಪಾತ್ರೆಯಲ್ಲಿ ನಡ್ಕೊಂಡೋಗಿ ಒಂದು ಕೇರಳ ರೆಸ್ಟೋರೆಂಟಿಗೆ ಹೋಗಿ ನಮ್ಮ ಕರ್ನಾಟಕದ ಮಸಾಲೆ ದೋಸೆ ತಿಂದ್ವಿ. ಸೊ ಅಲ್ಲಿಂದ ಒಂದು ಬೈಕ್ ರೆಂಟನ್ನು ತಗೊಂಡು ನಾವು ಹೋಗಿದ್ದೆ ಜಟಾಯು ಆರ್ಟ್ ಸೆಂಟರ್ಗೆ. ಜಟಾಯು ಆರ್ಟ್ ಸೆಂಟರ್ ವರ್ಕಳದಿಂದ ಸುಮಾರು 27 ಕಿಲೋಮೀಟರ್ ದೂರದಲ್ಲಿದೆ ಆ್ಯಂಡ್ ಇಟ್ ಈಸ್ ಎ ಬ್ಯೂಟಿಫುಲ್ ಪ್ಲೇಸ್ ಟು ವಿಸಿಟ್. ನಾವು ಹೋಗಿದ್ದು ಕ್ರಿಸ್ಮಸ್ ಹಾಲಿಡೇಸ್ ಆಗಿದ್ದರಿಂದ ತುಂಬಾ ರಶ್ ಇತ್ತು. ನಾವಲ್ಲಿ ಕ್ಯೂ ಅಲ್ಲಿ ನಿಂತು ಟಿಕೆಟ್ ತೊಗೊಂಡ್ವಿ. ಕೇಬಲ್ ಕಾರ್ ಆದರೆ 610 ಆಗುತ್ತೆ, ವಾಕ್ವೇ ಆದರೆ 354 ರುಪೀಸ್ ಆಗುತ್ತೆ ಆ್ಯಂಡ್ ಟೈಮಿಂಗ್ಸ್ 10 to 4:30 ವಾಕ್ವೇಗಿರುತ್ತೆ ಆ್ಯಂಡ್ 10 to 5:30. ಕೇಬಲ್ ಕಾರಿಗಿರುತ್ತೆ ವೀಕ್ ಡೇಸಲ್ಲಿ ಆ್ಯಂಡ್ ವೀಕೆಂಡ್ಸಲ್ಲಿ 10 to 6 PM ಇರುತ್ತೆ. ಸೊ ಇದು ನಮ್ಮ ಟಿಕೆಟು ಓನ್ಲಿ ಫಾರ್ ಸ್ಕಲ್ಪ್ಚರ್. ಫಸ್ಟ್ ಫ್ಲೋರಿಗೆ ಹೋಗಿ ನೀವು ಕೇಬಲ್ ಕಾರ್ ಟಿಕೆಟ್ ತೊಗೊಬೇಕಾಗತ್ತೆ. ಸೊ 4 ಕ್ಯಾಬಿನ್ ಇರೋ ಕೇಬಲ್ ಕಾರ್ ಇರುತ್ತೆ. ಒಂದು ಕ್ಯಾಬಿನಲ್ಲಿ 6 ಜನ ಕೂರ್ಬೋದು. ಸೊ ಎಟ್ ಎ ಟೈಮ್ 24 ಮೆಂಬರ್ಸ್ ಹೋಗ್ಬೋದು. ಸೊ ಆ ಕೇಬಲ್ ಕಾರಲ್ಲಿ ನಾವು ಜಟಾಯು ಆರ್ಟ್ ಸೆಂಟರ್ನ 10 ಮಿನಿಟ್ಸಲ್ಲಿ ತಲುಪಿದ್ವಿ. ಈ ಸ್ಥಳದಲ್ಲೇ ರಾವಣ ಸೀತೆಯನ್ನು ಕರ್ಕೊಂಡು ಹೋಗಬೇಕಾದ್ರೆ ಜಟಾಯು ಅವನನ್ನು ತಡೆಯೋದಕ್ಕೆ ಪ್ರಯತ್ನ ಪಡ್ತಾ ತನ್ನ ರೆಕ್ಕೆನ ಕಳ್ಕೊಂಡು ಬಿದ್ದಿರುತ್ತೆ. ಸೊ ಇಲ್ಲೇ ಅದರ ಪ್ರಾಣನ ಬಿಟ್ಟಿರುತ್ತೆ. ಸೊ ಆ ಕಾರಣಕ್ಕೋಸ್ಕರನೇ ಇಲ್ಲಿ ಜಟಾಯು ಆರ್ಟ್ ಸೆಂಟರ್ನ ನಿರ್ಮಾಣ ಮಾಡಲಾಗಿದೆ. ಸೊ ಅಲ್ಲೇ ಒಂದು ರಾಮನ ಮಂದಿರ ಇದೆ, ನೀವು ನೋಡ್ತಾ ಇದ್ದೀರಾ. ಆ್ಯಂಡ್ ಈ ರಾಮನ ಮಂದಿರ ಮಾತ್ರ ಬ್ಯೂಟಿಫುಲ್ ಆಗಿದೆ, ನೀವು ಇದನ್ನು ಮಿಸ್ ಮಾಡ್ಕೊಳ್ದೆ ನೋಡಬೇಕು. ಆ್ಯಂಡ್ ಹಾಗೆ ಅದ್ರ ಮುಂದಿರೋ ಒಂದು ವ್ಯೂ ಕೂಡ ಅಮೇಝಿಂಗ್ ಆಗಿದೆ. ಸೊ ಅದನ್ನು ನೋಡಿ. ಸೊ ಅಲ್ಲಿಂದ ನಾವು ಮುಗಿಸ್ಕೊಂಡು ಮತ್ತೆ ಲೈನಲ್ಲಿ ನಿಂತು ಆ ಕೇಬಲ್ ಕಾರಿನಲ್ಲಿ ಕೆಳಗಡೆ ಬಂದ್ವಿ. ಆವಾಗಲೇ ಟೈಮು 3:30 ಆಗಿತ್ತು. ನಮ್ಮ ಹೊಟ್ಟೆಗೆ ತಾಳ ಆಗ್ತಿತ್ತು. ಸೊ ನಾವೊಂದು ಕೇರಳ ಅಥೆಂಟಿಕ್ ಮೀಲ್ಸ್ ತೊಗೊಂಡ್ವಿ ಆ್ಯಂಡ್ ಅದ್ರ ಜೊತೆಗೆ ಒಂದು ಶರಬತ್ ಕುಡಿತಾ ಬೇಸಿಗೆ ಬಿಸಿಲಿನ ದಾಹ ನೀಗಿಸ್ಕೊಂಡ್ವಿ. ಸೊ ಅಲ್ಲಿಂದ ನಾವು ಸೀದಾ ಹೋಗಿದ್ದೆ ಕಾಪಿಲ್ ಬೀಚಿಗೆ. ಅಲ್ಲಿ ಒಂದು ಬ್ಯೂಟಿಫುಲ್ ಸನ್ಸೆಟನ್ನು ನೋಡಿಕೊಂಡು ಮತ್ತೆ ವರ್ಕಳಕ್ಕೆ ಬಂದು ಅಲ್ಲಿ ನಾವು ಜನಾರ್ದನ್ ಸ್ವಾಮಿ ಟೆಂಪಲ್ನ ದರ್ಶನ ಮಾಡಿಕೊಂಡು ಮತ್ತೆ ವರ್ಕಳ ಸ್ಟ್ರೀಟಿಗೆ ಬಂದ್ವಿ ನೈಟ್ ಲೈಫ್ ಆಫ್ ದ ವರ್ಕಳ ನೋಡೋದಕ್ಕೆ. ಕ್ರಿಸ್ಮಸ್ ಬೇರೆ ಹತ್ರ ಬರ್ತಿರೋದ್ರಿಂದ ಎಲ್ಲ ಲೋಕಲ್ಸು ಕ್ರಿಸ್ಮಸ್ ಡ್ರೆಸ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಿದ್ರು. ಸೊ ನಾವು ಅಲ್ಲಿಂದ ಡೈರೆಕ್ಟಾಗಿ ಕೆಫೆ ಇಟಾಲಿಯನ್ನಾಗಿ ಹೋದ್ವಿ. ಅಲ್ಲಿ ಮೊಜಿಟೋ, ಫ್ರೈಡ್ ರೈಸ್ ಮತ್ತು ಪಿಜ್ಜಾನ ಟ್ರೈ ಮಾಡಿದ್ವಿ ಆ್ಯಂಡ್ ಇಟ್ ವಾಸ್ ವೆರಿ ಡೆಲಿಷಿಯಸ್. ಮಸ್ಟ್ ಟ್ರೈ ಇನ್ ವರ್ಕಳ ಅಂತಲೇ ಹೇಳ್ಬೋದು. ಅಲ್ಲಿ ಫೋಟೋಶೂಟಿಗೆ ಪಾಯಿಂಟ್ ಕೂಡ ಇದೆ, ನೀವು ಅಲ್ಲಿ ಫೋಟೋನು ತಗೊಬೋದು. ಸೊ ಈ ಕೆಫೆಯಲ್ಲಿ ನಾವು ಡಿನ್ನರ್ ಮಾಡಿಕೊಂಡು ನಮ್ಮ ಡೇ 2ನ ಎಂಡ್ ಮಾಡಿದ್ವಿ ಆ್ಯಂಡ್ ವರ್ಕಳಕ್ಕೆ ಬಾಯ್ ಬಾಯ್ ಹೇಳಿದ್ವಿ. ಸೊ ನೆಕ್ಸ್ಟ್ ಡೇಲಿ ಮೀಟ್ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಫಾಲೋ ಫಾರ್ ಮೋರ್ ವಿಡಿಯೋ.